ಯಲಹಂಕ ಕ್ಷೇತ್ರದ ದಾಸನಪುರ ಹೋಬಳಿಯ ರಾವತನಹಳ್ಳಿ ಗ್ರಾಮದಲ್ಲಿ 22 ಹಿಂದುಳಿದ ಹಾಗೂ ದಲಿತ ಮಠಗಳಿಗೆ ಭೂಮಿ ನೀಡಿದ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಭೂಮಿ ಪಡೆದ 22 ಮಠಾಧೀಶರು ಯಲಹಂಕ ಶಾಸಕರು ಎಸ್ಆರ್ ವಿಶ್ವನಾಥ್ ಅವರ ಮನೆಗೆ ಆಗಮಿಸಿ ಆತಿಥ್ಯ ಸ್ವೀಕರಿಸಿ ಸನ್ಮಾನಿಸಿ ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಮಠಾಧೀಶರು ಮಾಧ್ಯಮಗಳ ಜೊತೆ ಮಾತನಾಡಿದರು. ಬಹಳ ವರ್ಷಗಳಿಂದ ಕಾಯುತ್ತಿದ್ದ ನಮ್ಮ ಕನಸು ಈಗ ನನಸಾಗಿದೆ. ಹಲವಾರು ಮಠಗಳಿಗೆ ಯಲಹಂಕ ಕ್ಷೇತ್ರದಲ್ಲಿ ಜಾಗ ನೀಡಿರುವ ಶಾಸಕರು ಹಾಗೂ ಇದಕ್ಕೆ ಸಹಕರಿಸಿದ ಮುಖ್ಯಮಂತ್ರಿ ಸಚಿವರು ಬೈರತಿ ಸುರೇಶ್ ಅವರನ್ನ ಅಭಿನಂದಿಸಿದರು. ನಂತರ ಶಾಸಕರು ಮಾತನಾಡಿ ಎಲ್ಲ ಮಠಾಧೀಶರು ನಮ್ಮ ಕ್ಷೇತ್ರದಲ್ಲಿ ನೆಲೆಸುತ್ತಿರುವುದು ನಮ್ಮ ಪೂರ್ವಜನ್ಮದ ಪುಣ್ಯ ಎಂದರು. ಹಿಂದೂ ಧರ್ಮವನ್ನ ರಕ್ಷಣೆ ಮಾಡುವುದು ಬಿಜೆಪಿ ಕರ್ತವ್ಯ ಎಂದು ಹೇಳಿದರು. ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಹಿಂದುಳಿದ ದಲಿತ ಮಠಾಧಿಪತಿಗಳ ಒಕ್ಕೂಟಕ್ಕೆ ಅರ್ಥಾತ್ 22 ಮಠಮಾನ್ಯಗಳು ಕೆಲವು ಸಂಘ ಸಂಸ್ಥೆಗಳಿಗೆ ಆಶ್ರಯವನ್ನು ಅರ್ಥಾತ್ ಇಲ್ಲಿ ಭೂದಾನವನ್ನು ನೀಡಿರುವಂತಹ ಕಾರ್ಯ ಆಗಿದೆ. ಇದಕ್ಕೆ ಪ್ರೇರಣಾ ಶಕ್ತಿಯಾಗಿ ಕಾರಣೀಭೂತರಾಗಿ ಗಟ್ಟಿಯಾಗಿ ನಿಂತಂಥವರು ಈ ಕ್ಷೇತ್ರದ ಯಲಹಂಕ ಕ್ಷೇತ್ರದ ಶಾಸಕರಾಗಿರುವಂತಹ ವಿಶ್ವನಾಥ್ರವರು. ಸ್ವತಃ ವಿಶ್ವನಾಥ್ರವರು ಎಲ್ಲಿ ಖಾಲಿ ಜಾಗ ಇದೆ, ಎಲ್ಲಿ ಲಿಟಿಗೇಷನ್ ಇಲ್ಲ, ಎಲ್ಲಿ ಸಮಸ್ಯೆಗಳು ಕಡಿಮೆ ಇದ್ದಾವೆ, ಮತ್ತು ಆ ಭಾಗದ ಜನಗಳನ್ನು ಕರೆದು ನೋಡಪ್ಪ ಮಠಗಳು ಜಾಗ ಹುಡುಕ್ತಾ ಇದ್ದಾರೆ, ಅವ್ರಿಗೆ ನೀವೆಲ್ಲ ಒಪ್ಪಿಕೊಳ್ಳೋದಾದರೆ ನಾವು ಮುಂದುವರಿಯೋಣ, ಮತ್ತು ಅವರು ಮುಂದುವರೆದಾಗ ತೊಂದರೆ ಕೊಡೋದಾದರೆ ಬೇಡ ಅಂತೇಳಿ ಪೂರ್ವಪರ ಎಲ್ಲ ಆಲೋಚನೆಗಳನ್ನು ಮಾಡಿ ಜನಗಳನ್ನು ವಿಶ್ವಾಸವನ್ನು ಗೆಲ್ಲಿಸಿಕೊಂಡು ಎಲ್ಲಿ ಸಮಸ್ಯೆಗಳು ಕಡಿಮೆ ಇದ್ದಾವೆ ಆ ಭಾಗದಲ್ಲಿ ಎಲ್ಲ ಮಠಗಳಿಗೆ ಇವತ್ತು ಜಮೀನನ್ನು ದಕ್ಕಿಸ್ಕೊಳ್ಳೋಕ್ಕೆ ಸಾಧ್ಯತೆ ಆಗಿರುವಂಥದ್ದು ವಿಶ್ವನಾಥ್ ಅವರ ಕಡೆಯಿಂದ ಆಗಿದೆ. ಕಾರಣೀಭೂತರಾಗಿರುವಂತಹ ವಿಶ್ವನಾಥ್ರವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಬಹಳ ಮುಖ್ಯ. ಈ ಹಿನ್ನೆಲೆಯಲ್ಲಿ ಒಕ್ಕೂಟದ ಎಲ್ಲ ಪರಮ ಪೂಜ್ಯರು ಇಲ್ಲಿ ಭಾಗವಹಿಸಿ ಅವರ ಆತಿಥ್ಯವನ್ನು ಸ್ವೀಕರಿಸಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಂದಿದ್ದೇವೆ. ಭವಿಷ್ಯದಲ್ಲಿ ಅವರೆಲ್ಲ ರೀತಿಯ ರಾಜಕೀಯದ ಎತ್ತರಕ್ಕೆ ಬೆಳೀಲಿ ಅಂತೇಳಿ ನಾವು ಆಶಯವನ್ನು ವ್ಯಕ್ತಪಡಿಸ್ತೇವೆ. ನಮ್ಮ ಎಲ್ಲ ಹಿಂದುಳಿದ ದಲಿತ ಮಠಾಧೀಶರ ಒಕ್ಕೂಟದ ಮಠಾಧೀಶರ ಒಂದು ಅಪೇಕ್ಷೆ, ಬೆಂಗಳೂರಿನಲ್ಲಿ ನಮಗೆ ಒಂದು ಅಸ್ತಿತ್ವ ಬೇಕಾಗಿತ್ತು. ನಾವು ಬೆಂಗಳೂರಿಗೆ ಬರ್ತಿದ್ವಿ, ಎಲ್ಲ ಒಂದು ಕಡೆ ವಾಸ್ತವ್ಯನ ಹೂಡ್ತಾ ಇದ್ವಿ ಮತ್ತು ಹಾಗೆಯೇ ನಮ್ಮ ಮಠಗಳಿಗೆ ತೆರಳ್ತಾ ಇದ್ವಿ. ಆದರೆ ಅಧಿಕೃತವಾಗಿ ನಮ್ಮೆಲ್ಲರಿಗೂ ಕೂಡ ಸಣ್ಣ ಪುಟ್ಟ ಸಮುದಾಯಗಳಿಗೆ ಮಠ ಮತ್ತು ಒಂದು ವಾಸ್ತವ್ಯ ಒಂದು ಕೇಂದ್ರ ಸ್ಥಾನದಲ್ಲಿ ಅಗತ್ಯವಾಗಿ ಬೇಕಾಗಿತ್ತು. ಇಂಥ ಸಂದರ್ಭದಲ್ಲಿ ನಮ್ಮ ಒಕ್ಕೂಟದ ಅಧ್ಯಕ್ಷರು ನಿರಂಜನಪುರಿ ಸ್ವಾಮೀಜಿಯವರು ಚಿಂತನೆ ಮಾಡಿ ಬೆಂಗಳೂರಿನಲ್ಲಿ ಎಲ್ಲ ಸಮುದಾಯದವ್ರಿಗೂ ಕೂಡ ಒಂದು ಮಠದ ಅವಶ್ಯಕತೆ ಇದೆ, ಆ ಬಗ್ಗೆ ಚಿಂತನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೆ ಅವರು ಮನವಿಯನ್ನು ಮಾಡಿದರು. ಮುಖ್ಯಮಂತ್ರಿಗಳು ಹಲವಾರು ಕಡೆ ನಮ್ಮ ಸಮುದಾಯದ ಮಠಗಳಿಗೆ ನಿವೇಶನವನ್ನು ಕೊಡಬೇಕಂತೇಳಿ ಚಿಂತನೆ ಮಾಡಿ ಪರಿಶೀಲನೆಗೆ ಒಳಪಡಿಸಿದರು. ಈ ಸಂದರ್ಭದಲ್ಲಿ ಮೊದಲು ಮುನ್ನುಡಿ ಆಡಿದಂಥವರು ನಮ್ಮ ಯಲಹಂಕ ಕ್ಷೇತ್ರದ ಶಾಸಕರಾದ ವಿಶ್ವನಾಥ್ ಅವರು. ಎಲ್ಲ ಮಠಾಧೀಶರು ನಮ್ಮ ಕ್ಷೇತ್ರಕ್ಕೆ ಬಂದರೆ ಅದು ನಮ್ಮ ಒಂದು ಈ ಭಾಗದ ಎಲ್ಲ ಸದ್ಭಕ್ತರಿಗೆ ಒಳ್ಳೆಯದಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡಿ ಏನು ಬಸವ ಕಲ್ಯಾಣದಲ್ಲಿ ಹಲವಾರು ಮಠಗಳು ಅಲ್ಲಿ ಆಧಿಪತ್ಯವನ್ನು ಸ್ಥಾಪಿಸಿದ್ದಾವೆ. ಮಧ್ಯ ಕರ್ನಾಟಕದಲ್ಲಿ ಎಲ್ಲ ಸಮುದಾಯದ ಮಠಮಾನ್ಯಗಳು ಕೂಡ ಚಿತ್ರದುರ್ಗ ದಾವಣಗೆರೆಯಲ್ಲಿ ಇದ್ದಾವೆ. ಅದು ಬಿಟ್ಟರೆ ಯಲಹಂಕ ಕ್ಷೇತ್ರದಲ್ಲಿ ಮಾತ್ರ ಈಗ ಎಲ್ಲ ಸಮುದಾಯದ ಮಠಮಾನ್ಯಗಳು ಸ್ಥಾಪನೆಗೊಳ್ತಾ ಇದ್ದಾವೆ. ಅದಕ್ಕೆ ಹೆಚ್ಚಿನ ಪ್ರೇರಣೆ ಮತ್ತು ಅಭಿಲಾಷೆ ಮತ್ತು ಆಸಕ್ತಿ ಮತ್ತು ಪ್ರೋತ್ಸಾಹ ನಮ್ಮ ವಿಶ್ವನಾಥ್ ಅವರು. ಅವರ ಒಂದು ಪ್ರೋತ್ಸಾಹದ ಮೇರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ನಮ್ಮೆಲ್ಲ ಶೋಷಿತ ಸಮುದಾಯದ ಮಠಗಳಿಗೆ
ಬೆಂಗಳೂರಿನ ಕೇಂದ್ರ ಸ್ಥಾನದಲ್ಲಿ ಮಠಗಳನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ಅನುವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಮತ್ತು ಅವರ ಸಹೋದ್ಯೋಗಿ ಸಂಪುಟದ ಸಚಿವರಿಗೆ ಎಷ್ಟು ಅಭಿನಂದನೆಗಳನ್ನು ಹೇಳ್ತೀವಿ, ಅಷ್ಟೇ ಬೃಹತ್ ಪ್ರಮಾಣದ ಅಭಿನಂದನೆಯನ್ನು ನಮ್ಮ ವಿಶ್ವನಾಥ್ ಅವರಿಗೆ ನಮ್ಮೆಲ್ಲ ಮಠಾಧೀಶರು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀವಿ. ಮೊದಲನೇ ಬಾರಿ ನಾವಿನ್ನೂ ಮುಖ್ಯಮಂತ್ರಿಗಳ ಮನೆಗೆ ಹೋಗಿಲ್ಲ, ಅದಕ್ಕಿಂತ ಮುಂಚೆನೇ ಆ ವಿಶ್ವನಾಥ್ ಅವ್ರ ಮನೆಗೆ ಬಂದು ಪ್ರಸಾದವನ್ನು ಸ್ವೀಕರಿಸಿ ಅವರ ಒಂದು ಗೌರವವನ್ನು ಸ್ವೀಕರಿಸಿ, ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪರಮಪೂಜ್ಯರು ಒಂದು ತುಂಬ ಹೃದಯದ ಮನಪೂರ್ವಕವಾಗಿ ಅವರಿಗೆ ಶುಭಾಶೀರ್ವಾದವನ್ನು ಕೋರಿ ಅವರ ಸಹಕಾರವನ್ನು ಮತ್ತು ಅವರೆಲ್ಲ ಒಂದು ಅಭಿಮಾನಿ ಬಳಗದವರ ಒಂದು ಪ್ರೋತ್ಸಾಹದಿಂದ ಈ ಭಾಗದಲ್ಲಿ ನಾವು ಮಠವನ್ನು ಸ್ಥಾಪನೆ ಮಾಡೋದಕ್ಕೆ ನಾವು ಮುಂದಾಗಿದ್ದೀವಿ ಅನ್ನುವಂಥ ಹೆಮ್ಮೆಯ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಹಿಂದೆ ಮಾಚೋಳ್ಳಿ ಹತ್ರ ನೈಸ್ ರೋಡ್ ಪಕ್ಕದಲ್ಲಿ ಭಾಳ ಹಿಂದೆನೇ ಮಠಮಾನ್ಯಗಳಿಗೆ ಜಾಗವನ್ನು ಕೊಟ್ಟಿದ್ದರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗೆ. ಆದರೆ ಅಲ್ಲಿ ಅದು ಫಾರೆಸ್ಟ್ ಲ್ಯಾಂಡ್ ಅಂತೇಳಿ ನಮ್ಮ ಎಲ್ಲ ಮಠಾಧೀಶರು ಕೂಡ ನಿರಾಶೆ ಆಯಿತು. ಯಾಕಂದರೆ ಬೆಂಗಳೂರಲ್ಲಿ ಒಂದು ಬಂದಾಗ ಇಲ್ಲೊಂದು ಮಠ ಇಲ್ಲ, ಮತ್ತು ಈ ಭಾಗದ ಮಕ್ಕಳಿಗೆ ಒಂದು ಹಾಸ್ಟೆಲ್ಲೋ ಸ್ಕೂಲೋ ಏನೂ ನಡ್ಸೋಕ್ಕಾಗ್ತಾ ಇಲ್ವಲ್ಲ ನಾವು ಅಂತಕ್ಕಂಥ ಒಂದು ಚಿಂತೆ ಸ್ವಾಮೀಜಿಗಳಲ್ಲಿತ್ತು. ಅದಾದಮೇಲೆ ಕಳೆದ ಒಂದು 2-3 ತಿಂಗಳಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಗರಾಭಿವೃದ್ಧಿ ಸಚಿವರಂಥ ಸುರೇಶ್ ಅವ್ರ ಕಡೆಯಿಂದ ನನಗೆ ಒಂದು ಪ್ರಸ್ತಾವನೆಯನ್ನು ಕಳಿಸಿದ್ರು. ನಿಮ್ಮ ಭಾಗದಲ್ಲಿ ಎಲ್ಲ ಮಠಾಧೀಶರು, ಯಾಕಂದರೆ ಹೈವೇ ತುಮಕೂರು ಅದು ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಹೋಗಿ ಬರೋದಕ್ಕೆ ಒತ್ತಡ ಆಗ್ತದೆ, ಆ ಭಾಗದಲ್ಲಿ ಒಂದು ಜಾಗವನ್ನು ನೋಡಿ ಅಂಥೇಳಿ. ಆ ಸಂದರ್ಭದಲ್ಲಿ ಸ್ವಾಮೀಜಿಗಳು ಇಲ್ಲಿ ಬಂದು ಭೇಟಿಯನ್ನು ಮಾಡಿ ಒಂದು ಜಾಗವನ್ನು ಕೊಡಬೇಕು ಅಂದಾಗ ಅದೇ ಸಮಯದಲ್ಲೇ ನಮ್ಮ ಕಿತ್ನಹಳ್ಳಿ ಮತ್ತು ರಾವುತನಹಳ್ಳಿ ಆ ಭಾಗದ ಮುಖಂಡರು ಕೂಡ ಬಂದಿದ್ದರು. ತಕ್ಷಣ ಅದು ನೋಡ್ರಿ ಅದೇ ಸುಯೋಗ ಅಂತಕ್ಕಂಥದ್ದು. ನಾನು ಕೂಡ ಮುಖಂಡರ ಹತ್ರ ಎಲ್ಲ ಮಾತಾಡಿ ಆ ಕಿತ್ನಹಳ್ಳಿ ಮತ್ತು ರಾವುತನಹಳ್ಳಿ ಈಗ ಅಲ್ಲಿ ಬಿ ಡಿ ಎದೊಂದು ಪ್ರಾಜೆಕ್ಟು ನಡೀತಾ ಐತೆ, ಭಾಳ ಮುಂದುವರೆದಂಥ ಜಾಗ, ಮತ್ತು ಸಂಪರ್ಕ ರಸ್ತೆಗಳು ಐತೆ. ಈಗ ಮತ್ತೆ 19 ಕೋಟಿ ವೆಚ್ಚದಲ್ಲಿ ತುಮಕೂರು ರೋಡಿಂದ ಈಗೇನು ಮಠಗಳಿಗೆ ಜಾಗ ಕೊಡ್ತಾಯಿದ್ದೀವಿ ಅಲ್ಲಿವರೆಗೂ ರಸ್ತೆ ಕೂಡ ಈಗ ಮಂಜೂರಾಗಿದೆ, ಅದನ್ನು ಕೂಡ ಮಾಡ್ತೀವಿ. ಅಲ್ಲಿ ಸುಮಾರು 50 ಅಡಿ ರಸ್ತೆ ಭಾಳ ವಿಶಾಲವಾಗಿ ತಾವು ಬಂದ ಮೇಲೆ ಅದು ಆಗಿರೋದು ಬುದ್ಧಿ. ಅದು ಇನ್ನೊಂದು ಟೆಂಡರ್ ಆಗೋಗಿದೆ, ಇನ್ನೊಂದು ವಾರ 10 ದಿನದಲ್ಲಿ ಅದಕ್ಕೆ ಪೂಜೆ ಮಾಡಿ ಶುರು ಮಾಡ್ತೀವಿ. ಸೊ ಈ ಥರ ಭಾಳ ಬೆಲೆ ಬಾಳುವಂಥ ಜಾಗ ಇತ್ತು. ಅಲ್ಲಿ ಕೆಲವರು ಉಳುಮೆಯನ್ನು ಕೂಡ ಮಾಡ್ತಾಯಿದ್ರು ದಲಿತ ಜನಾಂಗದವರು. ಕೊನೆಗೆ ಆ ಮುಖಂಡರ ಜೊತೆಯಲ್ಲಿ ಮಾತಾಡಿ ಅವ್ರು ಹೇಳಿದ್ರು, ನಿಮ್ಗೆ ಈಗಾಗಲೇ ಮಾಡ್ಕೊಬೇಕಾಗಿತ್ತು, ಮಂಜೂರಾತಿ ಆಗದೆ ಇರೋದ್ರಿಂದ ಅದು ನಿಮಗೆ ಸಿಗೋದಿಲ್ಲ. ಈ ಥರ ಮಠಗಳೆಲ್ಲ ಬರ್ತಾ ಇರೋದ್ರಿಂದ ನಮ್ಮ ಮಕ್ಕಳಿಗೆ ಮತ್ತು ಆ ಭಾಗದ ಜನಗಳಿಗೆ ಅನುಕೂಲ ಆಗ್ತದೆ ಅಂತೇಳಿ ಹೇಳಿದಾಗ ಅವರೆಲ್ಲ ಕೂಡ ಒಪ್ಕೊಂಡು ಅವ್ರಿಗೆ ಕೆಲವು ಸೈಟ್ಗಳನ್ನು ಕೇಳಿದ್ದಾರೆ, ಅದನ್ನು ನಾನು ಕೊಡುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾಯಿದ್ದೀನಿ. ಭಾಳ ಸಂತೋಷದಿಂದ ನನ್ನ ಯಲಹಂಕ ವಿಧಾನಸಭಾ ಕ್ಷೇತ್ರದ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತೀನಿ. ಸುಮಾರು 24 ಮಠಗಳು ಇವತ್ತು ದಲಿತ ಮತ್ತು ಹಿಂದುಳಿದ ವರ್ಗದ ಮಠಗಳು ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥದ್ದು ಇದಕ್ಕಿಂತ ಸೌಭಾಗ್ಯ ಇನ್ನೇನು ಇಲ್ಲ. ಭಾಳ ಖುಷಿಯಿಂದ ನಾವು ಇಡೀ ನಮ್ಮ ಕ್ಷೇತ್ರದ ಜನತೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವೆಲ್ಲ ಕೂಡ ಸಂತೋಷದಿಂದ ಇವತ್ತು ಜಾಗವನ್ನು ಸರ್ಕಾರದ ಕಡೆಯಿಂದ ಇವತ್ತು ಕೊಟ್ಟಿದ್ದಾರೆ. ಸೊ ಅಲ್ಲಿ ಇನ್ನೂ ರಿಜಿಸ್ಟ್ರೇಷನ್ ಆಗಬೇಕು. ದಯವಿಟ್ಟು ನಮ್ಮ ಸಮುದಾಯದವರು ಕೂಡ ಆಯಾ ಸಮುದಾಯದ ಸ್ವಾಮೀಜಿಗಳಿಗೆಲ್ಲ ಸಹಕಾರವನ್ನು ಕೊಡಬೇಕಾಗ್ತದೆ. ಯಾಕಂದರೆ ಅವ್ರ ಹತ್ರ ಏನೂ ಜಾಸ್ತಿ ದುಡ್ಡು ಕಾಸಿಲ್ಲ, ರಿಜಿಸ್ಟ್ರೇಷನ್ಗೂ ಕೂಡ ಒದ್ದಾಡುವಂಥ ಪರಿಸ್ಥಿತಿ. ಸೊ ದಯವಿಟ್ಟು ತಾವು ಕೂಡ ಯಾರಿಗೂ ಭಕ್ತಾದಿಗಳು ಬಂದಿದ್ದೀವಿ, ಆ ಸಮುದಾಯದ ಮಠಗಳ ಸ್ವಾಮೀಜಿಗಳಿಗೆ ಸ್ವಲ್ಪ ಸಹಾಯವನ್ನು ಮಾಡಿ ನೋಂದಣಿ ಆದರೆ ಇನ್ನು ಮಿಕ್ಕಿದಲ್ಲಿ ರಸ್ತೆ ಎಲ್ಲನೂ ಕೂಡ ನಾವು ಮಾಡಿಸ್ತೀವಿ. ಮುಂದೆ ಡೆವಲಪ್ಮೆಂಟು ರೋಡ್ಗಳು ಮಾಡೋದು ಎಲ್ಲ ಪ್ಲ್ಯಾನ್ ಆಗಿದೆ. ಅದ್ರ ಪ್ರಕಾರ ರಸ್ತೆ ಏನು ಮಾಡಬೇಕು ಅವೆಲ್ಲವನ್ನು ಕೂಡ ಸರ್ಕಾರದ ಕಡೆಯಿಂದ ಖಂಡಿತವಾಗಿ ಮಾಡ್ತೀನಿ. ಮತ್ತು ಇಷ್ಟು ಜನ ಸ್ವಾಮೀಜಿಗಳು ಒಂದೇ ಸರಿ ನಮ್ಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಮುಂದೆ ಜನಗಳ ಕೆಲಸವನ್ನು ಮಾಡೋದಕ್ಕೆ. ಯಾಕಂದರೆ ನಮ್ಮ ಕ್ಷೇತ್ರದಲ್ಲಿ ಯಾವುದೂ ಜಾತಿ ಆ ಥರದ್ದೇನಿಲ್ಲ, ಎಲ್ಲ ಕೂಡ ನಾವು ಈ ಕೆಂಪೇಗೌಡರ ನಾಡಾಗಿರೋದ್ರಿಂದ ಕೆಂಪೇಗೌಡರು ಹೆಂಗೆ ಎಲ್ಲ ಜಾತಿಯವ್ರನ್ನ ಜೊತೆಯಲ್ಲಿ ತೊಗೊಂಡೋದ್ರೋ ಆ ಥರ ಇವತ್ತು ನಾವು ಯಲಹಂಕ ಕ್ಷೇತ್ರದಲ್ಲಿ ನಮ್ಮ ಸ್ವಾಮೀಜಿಗಳೆಲ್ಲ ಒಂದು ಕಡೆ ಇರೋದ್ರಿಂದ ನಮಗೆಲ್ಲ ಭಾಳ ಸಂತೋಷ ಆಗಿದೆ. ಮತ್ತು ನಾವು ಯಾವತ್ತೂ ಕೂಡ ಆ ಮಠಗಳ ಜೊತೆಯಲ್ಲಿ ಇರ್ತೀವಿ. ಯಾಕಂದರೆ ಇವತ್ತು ಮಠ ಮಾನ್ಯಗಳು ಇರೋದ್ರಿಂದ ನಾವು ಸ್ವಲ್ಪ ಇನ್ನೂ ಜೀವಂತವಾಗಿ ಉಳ್ಕೊಂಡಿರೋದು. ಬಹುಶಃ ಮಠಗಳಿಲ್ಲ ಅಂದಿದ್ರೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಹಾಸ್ಟೆಲ್ಲು ಸರ್ಕಾರದ ಕಡೆಯಿಂದ ಆಗದೇ ಇರೋಂಥ ಕೆಲಸ ನಾವು ಇವತ್ತು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಎಲ್ಲ ದೊಡ್ಡ ಸ್ವಾಮೀಜಿಗಳು ಇವತ್ತು ಬಂದಿರತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತೇಳಿ, ಮತ್ತು ಎಲ್ಲ ಸ್ವಾಮೀಜಿಗಳ ಆಶೀರ್ವಾದ ಕೂಡ ನಮಗೆ ಲಭಿಸಿದೆ. ನಾನು ಇನ್ನೂ ಕೂಡ ಹೆಚ್ಚಿನ ಶಕ್ತಿಯಿಂದ ಈ ಮಠಗಳ ಏಳಿಗೆಗೆ ನಾನು ಏನು ಮಾಡಬೇಕು ಖಂಡಿತವಾಗಿ ಕೂಡ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಅವರ ಆಶೀರ್ವಾದನೇ ನಮಗೆ ಆನೆ ಬಲ.